ಎಲ್ಲರಿಗೂ ಇದು ಬೆಂಗಳೂರಿಗೆ ಹೋದ 2ನೇ ದಿನ, ಫ್ರೆಂಡ್ ಮನೆಗೆ ಹೋದ 2ನೇ ದಿನ. ನೋಡಿ, ಬೆಳಗ್ಗಿನ ತಿಂಡಿಗೆ ರೆಡಿ ಆಗ್ತಾ ಉಂಟು. 2 ಜನ ಫ್ರೆಂಡ್ಸ್ಗಳು ಸೇರಿ ತಿಂಡಿ ಮಾಡ್ತಾ ಇದ್ದಾರೆ. ನೋಡಿ, ಬಿರಿಯಾನಿ ಮಾಡೋದಂತೆ, ವೆಜ್ ಬಿರಿಯಾನಿ. ಅಯ್ಯೋ, ಮಾಡ್ತಾರೆ. ನಾನು ಕಾಯ್ತಾ ಇರೋದು ಯಾವಾಗ ಆಗ್ತದೆ ಇದು ಅಂತ ಹೇಳಿಕೊಂಡು. ನೋಡಿ, ಹುಡಿ ಹಾಕ್ತಾರೆ, ಕಲಿಸ್ತಾಳೆ ಒಬ್ಬಳು. ನೋಡಿ, ಅರ್ಸಿನ ನೋಡಿ, ಉಪ್ಪು ಹಾಕಿದ್ಲು, ಸಾಕಾಗಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ಲು. ನೋಡಿ, ಮೊಸರಂತೆ. ಅಯ್ಯೋ, ಇವರ ಪಾಕ ಏನಾಗ್ತದೆ ಅಂತ ನನಗೆ ತಲೆ ಬಿಸಿ ಆಗ್ತಾಯಿತ್ತು. ಇನ್ನು ತಿನ್ನಲಿಕ್ಕಾಗುವಾಗ ಆದರೆ ಸಾಕು ಅಂತ ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಕೂತ್ಕೊಂಡಿದ್ದೆ, ಏನೆಲ್ಲ ಮಾಡ್ತಾರೆ ಅಂತ. ಇನ್ನು ತಪ್ಪಾದರೆ ನಗಾಡ್ಬೋದಲ್ಲ. ಒಬ್ಳದ್ದು ಅಕ್ಕಿ ತೊಳೆದಾಗ್ತಾ ಉಂಟು. ಅವಳ ಒಂದು 4-5 ಸಲ ತೊಳೆದು, ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ನನಗೆ ತೊಳೆಯೋದು ನೋಡಿ ಸಾಕಾಯಿತು. ಆಯಿತಾ. ನೋಡಿ, ಅಕ್ಕಿಯನ್ನು ಮಿಶ್ರ ಮಾಡ್ತಾ ಇದ್ದಾಳೆ ಒಬ್ಬಳು. ನೋಡಿ, ಮತ್ತೊಬ್ಬಳೇನೋ ನೀರುಳ್ಳಿ ಹಚ್ಚುತ್ತಾ ಇದ್ದಾಳಂತ ಕಾಣ್ತದೆ. ನೋಡಿ, ಆಯಿತಾ. ನೋಡಿ, ಎಂಥದೋ ಮಸಾಲೆ ಹುಡಿ ಹಾಕ್ತಾ ಇದ್ದಾಳೆ, ಕಮ್ಮಿ ಆಯಿತು ಅಂತ. ನೋಡಿ, ಫ್ರೈ ಮಾಡಿದ ನೀರುಳ್ಳಿ ಹಾಕ್ತಾ ಇದ್ದಾಳೆ. ಡೀಪ್ ಫ್ರೈ ಆಗಬೇಕದು. ನೀರು ಕಲಸೋದು ನೋಡಿ ನನಗೆ ಸಾಕಾಯಿತು. ಮೆಣಸಿನ ಹುಡಿ ಹಾಕಲಿಕ್ಕೆ ಮರ್ತೋಯ್ತು. ಈಗ ಮೆಣಸಿನ ಹುಡಿ ಹಾಕಿ ಆಯಿತು. ನೋಡಿ, ಪುನಃ ಕಲಸೋದು ನೋಡಿ ನನಗೆ ಸಾಕಾಗಿ ಹೋಯಿತು. ಇನ್ನು ಇವತ್ತಿಗೆ ಅದು ಆಗ್ತದಾ ಇಲ್ಲೋ ಅಂತ ಡೌಟ್ ಇತ್ತು. ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಬಿತ್ತು, ಆಗ ಮಸಾಲೆ ಎಲ್ಲ ಹಾಕಿ ಆಯಿತು ಅಂತ ಎಣಿಸಿಕೊಂಡೆ. ನೋಡಿ, ನೋಡ್ತಾ ಇರಿ. ಹಬ್ಬ ಅಂತೂ ಗ್ಯಾಸ್ ಆನ್ ಆಯಿತು. ಪುನಃ ಆಯಿತು, ವಿಸಿಲ್ ಹಾಕಿ ಆಯಿತು. ಇನ್ನು ಪನ್ನೀರ್ ಕಟ್ ಮಾಡಿ ಇಡ್ತಾರಷ್ಟೇ. ಕಟ್ ಮಾಡಿ ಒಂದು 2 ಪ್ಯಾಕೆಟ್ ತಂದಿದ್ದಾರೆ ಪನ್ನೀರು. ನೋಡಿ, ಇಲ್ಲಿ ಸಲಾಡ್ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಸಲಾಡು, ಮತ್ತೊಂದು ಕಡೆಯಲ್ಲಿ ತವಾ ಇಟ್ಟಿದ್ದಾರೆ. ಈಗ ಪನ್ನೀರನ್ನು ಫ್ರೈ ಮಾಡಲಿಕ್ಕೆ. ನೋಡಿ, ಅದಕ್ಕೆ ಎಣ್ಣೆಯ ತುಪ್ಪ ಏನೋ ಬೀಳ್ತಾ ಉಂಟು. ಇದನ್ನು ನೋಡಿ, ಮೇಲ್ಮೇಲೆ ಹಾಕಿದರೆ ಅಂಟುತ್ತದೆ, ಅದಕ್ಕೆ ಸಪ್ರೇಟ್ ಒಂದೊಂದೇ ಹಾಕ್ತಾ ಇದ್ದಾಳೆ. ಇದು ಡೀಪ್ ಫ್ರೈ ಆಗಬೇಕು, ಇಲ್ಲದಿದ್ದರೆ ಅದು ಒಳ್ಳೆಯದಾಗೋದಿಲ್ಲ. ನಾನು ಫಸ್ಟಿಗೆ ಅದು ಹೊತ್ತಿ ಹೋಯ್ತು ಅಂತ ಎಣಿಸಿಕೊಂಡೆ, ಕರಟಿ ಹೋಯ್ತು ಅಂತ ಎಣಿಸಿಕೊಂಡೆ. ನೋಡುವಾಗ ವಿಷಯ ಏನಂತ ಹೇಳಿದರೆ, ತಿನ್ನುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆಂದ ಆಗಿದೆ. ನೋಡಿ, ಕಲಸೋದು ನೋಡಿ ಸಾಕಾಯ್ತು ನನಗೆ. ನೋಡಿ, ಆಯಿತು. ಇಲ್ಲಿ ಇನ್ನು ಮೊಸರು ಆ್ಯಡ್ ಮಾಡೋದು ಅಂತ ಕಾಣ್ತದೆ. ಅಂತೂ ನನ್ನ ಹೊಟ್ಟೆ ತಾಳ ಹಾಕ್ತಾ ಇತ್ತು, ಯಾವಾಗ ಆಗ್ತದೆ ಅಂತ. ಎಷ್ಟು ಹೊತ್ತಾಯಿತು ಸ್ಟಾರ್ಟ್ ಮಾಡಿ. 2 ಜನ ಇದ್ದಾರೆ, ಏನು ಮಾಡ್ತಾರೆ ಅವರಿಗೆ ಗೊತ್ತು. ನೋಡಿ, ಕಟ್ ಮಾಡ್ತಾ ಇದ್ದಾಳಷ್ಟೇ. ಅಂತೂ ವಿಸಿಲನ್ನು ತೆಗೆದಾಯಿತು ಹೇಗಾದರೂ. ತೊಂದರೆ ಇಲ್ಲ, ಒಳ್ಳೆಯದಾಗಿದೆ. ನೋಡುವಾಗ ಇನ್ನು ತಿಂದು ನೋಡಬೇಕಷ್ಟೇ ಏನಾಗಿದೆ ಅಂತ. ನೋಡಿ, ಉದುರಾಗಿ ಬಂದಿದೆ, ಚಂದ ಉದುರಾಗಿ ಬಂದಿದೆ ನೋಡಿ. ನೋಡಿ, ಅದಕ್ಕೆ ತುಪ್ಪ ಸರಿ ಹಾಕಿದ್ದಾರೆ. ನಾನು ಆ ವಿಡಿಯೋದಲ್ಲಿ ತೋರಿಸಲಿಲ್ಲ, ತುಪ್ಪ ಸರಿ ಬಿದ್ದಿದೆ. ನೋಡಿ, ಫ್ರೈ ಮಾಡುವಾಗೆಲ್ಲ ತುಪ್ಪ ಹಾಕಿದ್ದಾಳೆ. ನೋಡಿ, ನಾನು ತಮಾಷೆ ಮಾಡ್ತಿದ್ದೆ, ನೀವು ಏನು ಮಾಡ್ತೀರಾ ಇವತ್ತು, ಆಗ್ತದಾ ಇಲ್ವಾ ಮಾಡಿ ಅಂತ ಹೇಳಿಕೊಂಡು. ಫೈನಲಿಗೆ ಮುಟ್ಟೀತು ನೋಡಿ.
ಇಬ್ಬರು ಸೇರಿ ಒಂದು ದಮ್ ಬಿರಿಯಾನಿ ಮಾಡಿದರು ನೋಡಿ. ನಾನು ಮುದ್ದೆ ಆಗಿದೆ ಅಂತ ಮಾಡಿದೆ, ನೋಡೋ ಮುದ್ದೆ ಆಗಲಿಲ್ಲ, ಉದುರಾಗಿದೆ ನೋಡಿ. ಈಗ ಸರ್ವ್ ಮಾಡ್ತಾರೆ ನೋಡಿ. ಫಸ್ಟಿಗೆ ನನಗೆ ಕೊಡಬೇಕಂತ ಹೇಳಿದ್ದೇನೆ, ನಾನು ತಿನ್ನೋದು ಫಸ್ಟಿಗೆ ಅಂತ. ನನಗೆ ಹಸಿವಾಗಿ ಹೊಟ್ಟೆ ತಾಳ ಆಗ್ತಾಯಿತ್ತು. ಅಂತೂ ಇವರ ಬಿರಿಯಾನಿ ಕತೆ ಮುಗೀತು ನೋಡಿ. ಸೂಪರಾಗಿದೆ ಆಯಿತಾ, ಎಂಥ ಟೇಸ್ಟ್ ಅಂದರೆ ಉಂಟಲ್ಲ, ಸೂಪರ್, ಭಾರಿ ಒಳ್ಳೆಯದಾಗಿದೆ. ಮೊಸರು ಗೊಜ್ಜು ಆಮೇಲೆ ದಮ್ ಬಿರಿಯಾನಿ ಸೂಪರಾಗಿದೆ. ಆಯಿತು, ಇನ್ನು ಸೀದಾ ಮೆಟ್ರೋದಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗೋದು ನೋಡಲಿಕ್ಕೆ. ಅದನ್ನು ನಾಳಿನ ವೀಡಿಯೋದಲ್ಲಿ ಹಾಕ್ತೇನೆ ಆಯಿತಾ.